ಶೇಕ್ ಇಟ್ ಪುಷ್ಪವತಿ ತರ ಹಿಂಗೆ ಶೇಕ್ ಆಗ್ತಿದೆ ನೀವು ನೋಡಿ. ಅಯ್ಯೋ ಇದೇನಿದು ಇಷ್ಟು ಚಿಕ್ಕದಾಗಿ ಬಂದಿದೆ. ಗೈಸ್ ಬರ್ತಾನೆ ಇಲ್ಲ ಗೈಸ್. ಅಯ್ಯೋ ಹೌದು, ಸ್ಮೆಲ್ ತುಂಬಾ ಚೆನ್ನಾಗಿದೆ. ಸೊ ಗೈಸ್ ನೆಕ್ಸ್ಟ್ ಪ್ರಾಡಕ್ಟ್ ನ ನೀವೇನ ನೋಡಿದ್ರೆ ಲಿಟ್ರಲಿ ಶಾಕ್ ಆಗ್ತೀರಾ. ನಾನು ನಿಜವಾಗ್ಲೂ ಅನ್ಕೊಂಡಿಲ್ಲ ಇಷ್ಟು ಚಿಕ್ಕದಾಗಿ ಫೌಂಡೇಶನ್ ಬರುತ್ತೆ. ಓಪನ್ ಆಯ್ತು. ವಾವ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹಾಲ್ ವಿಡಿಯೋನ ಮಾಡ್ತೀನಿ. ಸ್ಮಿಟನ್ ಅಲ್ಲಿ ಒಂದಷ್ಟು ಟ್ರಯಲ್ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿದ್ದೆ. ಅದನ್ನ ನಿಮ್ ಮುಂದೆನೆ ಇವತ್ತು ನಾನು ಅನ್ಬಾಕ್ಸ್ ಮಾಡಿ ಅಂಡ್ ರಿವ್ಯೂ ಮಾಡಿ ಅಂಡ್ ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಅದಕ್ಕೋಸ್ಕರ ನನ್ನ ಫೇಸಿಗೆ ಏನು ಇವತ್ತು ಅಪ್ಲೈ ಮಾಡಿಲ್ಲ ಅಂಡ್ ನಿಜ ಅಂಡ್ ಫ್ರೆಶ್ ಅಪ್ ಆಗಿ ಜಸ್ಟ್ ನಾನು ಬಂದು ಕ್ಯಾಮ್ರಾ ಮುಂದೆ ಕುತ್ಕೊಂಡೆ. ಮಾರ್ನಿಂಗ್ ತಾನೇ ರಿಸೀವ್ ಆಗಿದೆ ಅಂಡ್ ಇಲ್ಲಿದೆ ನೋಡಿ ಪ್ಯಾಕೇಜಿಂಗ್. ಸೊ ಇದನ್ನ ಓಪನ್ ಮಾಡಿ ನಿಮ್ಗೆ ನಾನು ತೋರಿಸ್ತೀನಿ ಏನೇನೆಲ್ಲ ಆರ್ಡರ್ ಮಾಡಿದೀನಿ ಅಂತ. ಅಂಡ್ ಅದಕ್ಕಿಂತ ಮುಂಚೆ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಅಂಡ್ ಸ್ಮಿಟನ್ ಅಂದ್ರೆ ಏನು ಅಂಡ್ ಸ್ಮಿಟನ್ ಆಪ್ ಬಗ್ಗೆ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ ನಾನು ಕೊಟ್ಬಿಡ್ತೀನಿ. ಸ್ಮಿಟನ್ ಆಪ್ ಬಂದು ನಿಮ್ಗೆ ಸ್ಮಿಟನ್ ಆಪ್ ಅಲ್ಲಿ ನಿಮ್ಗೆ ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತೆ ಪರ್ಫ್ಯೂಮ್ಸ್ ಆಗಿರ್ಬೋದು ಅಂಡ್ ತುಂಬಾ ಬ್ರಾಂಡ್ಸ್ ಪ್ರಾಡಕ್ಟ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಆಪ್ ಸೈನ್ ಅಪ್ ಆಗಿದ ತಕ್ಷಣ ನಿಮ್ಗೆ ಒಂದು ಇಷ್ಟು ಟ್ರಯಲ್ ಪಾಯಿಂಟ್ಸ್ ಅಂತ ಕೊಡ್ತಾರೆ. ಆ ಪ್ರಾಡಕ್ಟ್ಸ್ ನ ನೀವು ಟ್ರಯಲ್ ಮಾಡಿ ಲೈಕ್ ಸ್ಯಾಂಪಲ್ ತರ ಹೇಳ್ಬೇಕಂತ ಅಂದ್ರೆ ಅದನ್ನ ನೀವು ಟ್ರಯಲ್ ಪಾಯಿಂಟ್ಸ್ಗೆ ಇಷ್ಟು ಅಮೌಂಟ್ ಅಂತ ಹೇಳಿ ಅವ್ರು ಇಟ್ಟಿರ್ತಾರೆ. ಸೊ ಅದು ನೀವು ಪರ್ಚೇಸ್ ಮಾಡಿ ಟ್ರಯಲ್ ಮಾಡ್ಬೋದು. ಅಂಡ್ ನನಗೆ 14 ಟ್ರಯಲ್ ಪಾಯಿಂಟ್ಸ್ ಇತ್ತು. ಅಂದ್ರೆ ಅದ್ರಲ್ಲಿ ಆಫರ್ಸ್ ಕೂಡ ನಡೀತಾ ಇರುತ್ತೆ. ಡೈಲಿ ಇಷ್ಟಿಷ್ಟು ಪಾಯಿಂಟ್ಸ್ ಜಾಸ್ತಿ ಮಾಡ್ತಿರ್ತಾರೆ. ನನಗೆ 14 ಟ್ರಯಲ್ ಪಾಯಿಂಟ್ಸ್ ಇತ್ತು. 14 ಟ್ರಯಲ್ ಪಾಯಿಂಟ್ಸ್ ಬಂದು 300 ನಾನು ಈ ಇಮೇಜಸ್ ಹಾಕ್ತಿರ್ತೀನಿ ನೋಡಿ. 309 ರುಪೀಸ್ಗೆ 14 ಟ್ರಯಲ್ ಪಾಯಿಂಟ್ಸ್ ಇತ್ತು ನನಗೆ. ಅದ್ರಲ್ಲಿ 20 ರುಪೀಸ್ ಪ್ಲಾಟ್ಫಾರ್ಮ್ ಫೀಸ್ ಅಂತ ಅಂದ್ಬಿಟ್ಟು 20 ರುಪೀಸ್ ಆಡ್ ಮಾಡಿದ್ದಾರೆ. ಸೊ ಟೋಟಲಿ 329 ರುಪೀಸ್ ಆಯ್ತು. ಓಕೆ, ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ. ಸೊ ಹಿಂಗೆ ಓಪನ್ ಮಾಡ್ಬೋದು ಅನ್ಸುತ್ತೆ. 14 ಅಲ್ಲಿ ಅಂದ್ರೆ ಒಂದೊಂದು ಪ್ರಾಡಕ್ಟ್ಗೆ ನಿಮ್ಗೆ ಒಂದೊಂದು ಇಷ್ಟಿಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ. ಲೈಕ್ 2 ಪಾಯಿಂಟ್ಸ್, 3 ಪಾಯಿಂಟ್ಸ್, ಮ್ಯಾಕ್ಸಿಮಮ್ 10 ಅನ್ಕೊಂತೀನಿ. ಸೊ ಈ ತರ ಇದೆ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸ್ಮಿಟನ್ ಅಲ್ಲಿ ನೋಡಿ ಫುಲ್ ಕವರ್ ಮಾಡ್ಬಿಟ್ಟಿರ್ತಾರೆ, ಏನು ಕೂಡ ಡ್ಯಾಮೇಜ್ ಆಗಲ್ಲ. ಸೊ ಲೆಟ್ಸ್ ಸಿ. ಅಂಡ್ ಇದು ನನ್ನ ಥರ್ಡ್ ಟೈಮ್ ಆರ್ಡರ್ ಮಾಡ್ತಿರೋದು. ಸೊ ಒಂದು ಪ್ರಾಡಕ್ಟ್ ಬಿಟ್ಟು ಕನ್ಸೀಲರ್ ಥರ್ಡ್ ಟೈಮ್ ನಾನು ಸ್ಮಿಟನ್ ಅಲ್ಲಿ ಆರ್ಡರ್ ನ ಮಾಡ್ತಿರೋದು. ಫಸ್ಟ್ 2 ಟೈಮ್ಸ್ ಬಂದು ಒಂದ್ಸರಿ ಪರ್ಫ್ಯೂಮ್ಸ್ ನ ಬುಕ್ ಮಾಡಿದ್ದೆ, ಇನ್ನೊಂದ್ಸರಿ ಸ್ಕಿನ್ ಕೇರ್ ಇದೇ ತರ ಲೈಕ್ ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಪ್ರಾಡಕ್ಟ್ಸ್ ಮಾಡಿದ್ದೆ ಅನ್ಸುತ್ತೆ. ಅಂಡ್ ಈ ಸರಿ ಸ್ವಲ್ಪ ಮೇಕಪ್ ಮತ್ತೆ ಸ್ಕಿನ್ ಕೇರ್ ಎರಡು ಕೂಡ ಮಾಡಿ ಒಂದ್ ಪ್ರಾಡಕ್ಟ್ ಗೆ ನಾನು ಎಕ್ಸ್ಪೆಷಲಿ ಬುಕ್ ಮಾಡಿದ್ದು. ಅದ್ ಯಾವ್ದು ಅಂತ ಹೇಳ್ತೀನಿ ಅಂಡ್ ನೋಡೋಣ. ಸೊ ಟೋಟಲಿ 9 ಪ್ರಾಡಕ್ಟ್ಸ್ ಬಂದಿದೆ. ಸೊ 9 ಅಲ್ಲಿ 1 ಫ್ರೀ ಗಿಫ್ಟ್ ಅಂತ ಇತ್ತು. ಸೊ 1 2 3 4 ಐ ಥಿಂಕ್ ಇದು ಫ್ರೀ ನನಗೆ ಬಂದಿರೋದು. 5 6 7 8 9 ಸೊ ಇಷ್ಟು ಪ್ರಾಡಕ್ಟ್ ಬಂದಿದೆ. ಓಕೆ, ಸೊ ಒನ್ ಬೈ ಒನ್ ನಾನು ನಿಮ್ಗೆ ತೋರಿಸ್ತೀನಿ. ಅಂಡ್ ಫಸ್ಟ್ ಅಯ್ಯೋ ಇದೇನಿದು ಇಷ್ಟು ಚಿಕ್ಕದಾಗಿ ಬಂದಿದೆ. ನಿಜವಾಗ್ಲೂ ನನ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದ್ರೆ ಇದೇ ಪ್ರಾಡಕ್ಟ್ಗೆ ನಾನು ಆರ್ಡರ್ ಮಾಡಿದ್ದು. ಬಟ್ ಇಷ್ಟೊಂದು ಚಿಕ್ಕದಾಗಿ ಬರುತ್ತೆ ಅಂತ, ಇಷ್ಟು ಕಡಿಮೆ ಕ್ವಾಂಟಿಟಿ ಬರುತ್ತೆ ಅಂತ ಅನ್ಕೊಂಡಿಲ್ಲ. ನೀವು ನೋಡ್ಬೋದು ಲಿಟ್ರಲಿ ಇದು ಕಾಣ್ತಾನೆ ಇಲ್ಲ ನನ್ನ ಕೈಯಲ್ಲಿ, ಅಷ್ಟು ಚಿಕ್ಕದಾಗಿದೆ. ಅಟ್ಲೀಸ್ಟ್ ಇದು ಪರವಾಗಿಲ್ಲ, ನಾನು ಇವಾಗೆ ನೋಡ್ತಿರೋದು. ಇದು ಪರವಾಗಿಲ್ಲ ನೋಡಿ ಕ್ವಾಂಟಿಟಿ ಎಷ್ಟಿದೆ ಅಂತ. ಈ ಕ್ವಾಂಟಿಟಿ ನೋಡಿ ಎಷ್ಟಿದೆ ಅಂತ. ಐ ಥಿಂಕ್ 2 ಟೈಮ್ಸ್ ಅಪ್ಲೈ ಮಾಡಿದ್ರೆ ಮುಗಿತು ಅನ್ಸುತ್ತೆ. ಇದು ಸನ್ಸ್ಕ್ರೀನು, ಇದಕ್ಕೋಸ್ಕರ ನಾನು ಬುಕ್ ಮಾಡಿದ್ದೆ. ಎಸ್, ನೋಡೋಣ ಬೇರೆ ಹೆಂಗ್ ಬಂದಿದೆ. ಸೊ ಫಸ್ಟ್ ನಾನು ಟೋನರ್ ಟ್ರೈ ಮಾಡ್ತಿದ್ದೀನಿ. ಟೋನರ್ ಬುಕ್ ಮಾಡಿದ್ದೆ. ಇದು ಪಿಲಿಗ್ರಿಮ್ದು, ಇಲ್ಲಿ ಇಮೇಜಸ್ ಹಾಕಿದೀನಿ ನೋಡ್ಕೊಳ್ಳಿ. ಇದು ಪಿಲಿಗ್ರಿಮ್ ಅವ್ರದ್ದು ಟೋನರ್ ಅಂಡ್ ಮಿಸ್ಟ್ ಅಂತ ಹೇಳಿ. ಸೊ ನನ್ನ ಟೋನರ್ ಹಚ್ಚಿರ್ಲಿಲ್ಲ. ನಂದು ಗೆಟ್ ರೆಡಿ ವಿತ್ ನೀವು ನೋಡಿರ್ಬೋದು, ಜಸ್ಟ್ ಹರ್ಬ್ಸ್ ನಾನು ತಗೊಂಡಿದ್ನಲ್ಲ ಅದು. ಸೊ ಓಪನ್ ಮಾಡೋಣ. ನಾನು ಓಪನ್ ಮಾಡಿಲ್ಲ, ಇವಾಗಲೇ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಿರೋದು. ಸೊ ಸ್ಮೆಲ್ಸ್ ಗುಡ್. ಸೊ ಫಸ್ಟ್ ಟೋನರ್ ಅಪ್ಲೈ ಮಾಡೋಣ. ಇದು ಪ್ರೈಸ್ ಬಂದು 200 ರುಪೀಸ್ ಇದೆ. ಇದ್ರ ಮೇಲೆ ಕಾಣ್ತಾ ಇಲ್ಲ ಅನ್ಸುತ್ತೆ. 200 ರುಪೀಸ್ ಇದೆ. ಅಂಡ್ ಇದು ಪರವಾಗಿಲ್ಲ ನೋಡಿ, ಕ್ವಾಂಟಿಟಿ ಎಷ್ಟಿದೆ ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ ಕಂಪೇರ್ ಮಾಡಿದ್ರೆ. ಸೊ ಟೋನರ್ ಬರ್ತಾನೆ ಇಲ್ಲ ಗೈಸ್. ಅಯ್ಯೋ ಇವಾಗ ಬಂತು. ಸ್ಮೆಲ್ ಚೆನ್ನಾಗಿದೆ, ಇದ್ರದ್ದು ಸ್ಮೆಲ್ ತುಂಬಾ ಚೆನ್ನಾಗಿದೆ. ನ್ಯಾಚುರಲ್ ಟೈಪ್ ಇದ್ರದ್ದು. ನಾನು ಸೀರಮ್ ಕೂಡ ಲೈಕ್ ಸೀರಮ್ ಬುಕ್ ಮಾಡಿದೆ ಲಾಸ್ಟ್ ಟೈಮ್, ಅದು ಕೂಡ ಚೆನ್ನಾಗಿತ್ತು. ಅಂಡ್ ದಿಸ್ ಇಸ್ ಟೋನರ್ ವಿತ್ ಕಿವಿ ಎಕ್ಸ್ಟ್ರಾಕ್ಟ್ ಅಂಡ್ ಆಲೋವೆರಾ ಅಂತ ಕೊಟ್ಟಿದ್ದಾರೆ. ಸ್ಮೆಲ್ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ನಿವ್ಯಾ ಇದು ಫ್ರೀ ಬಂದಿದೆ ನನಗೆ. ನಿವ್ಯಾ ಮಾಯಿಶ್ಚರೈಸರ್ ಬಂದಿದೆ. ಓಪನ್ ಮಾಡೋಣ, ಅಪ್ಲೈ ಮಾಡೋಣ. ನಿವ್ಯಾ ಮಾಯಿಶ್ಚರೈಸರ್ ನಾನು ಹಾಕಿದ್ದೀನಿ. ಬಟ್ ಇದು
ಸನ್ ಪ್ರೊಟೆಕ್ಷನ್ ಮಾಯಿಶ್ಚರೈಸರ್ ಅಂತ. ಸೊ ಇದು ಫ್ರೀ ಬಂದಿರೋದು. ಸೊ ಇದನ್ನು ಕೂಡ ಅಪ್ಲೈ ಮಾಡ್ಬೇಡ. ಸ್ವಲ್ಪ ಅಮೌಂಟ್ ತಗೊಂಡು ಅಪ್ಲೈ ಮಾಡ್ತೀನಿ. ಇದೆಲ್ಲ ಫ್ರೀ. ಸೊ ಟೋನರ್ ಅಪ್ಲೈ ಮಾಡಾದ್ಮೇಲೆ ಸೊ ಯು ವಿ ಪ್ರೊಟೆಕ್ಷನ್ ಇದೆ ಅಂದ್ರೆ ಯೂಸ್ ಮಾಡ್ಬೋದು. ಏನೊಂದು ಸ್ಯಾಂಪಲ್ ಅಂತ ಕಳ್ಸಿದ್ದಾರೆ. ಇದು ನಾನ್ ಗ್ರೀಸಿ ಇದೆ, ಅಷ್ಟೊಂದು ಆಯಿಲಿ ಇಲ್ಲ. ಯು ವಿ ಪ್ರೊಟೆಕ್ಷನ್ ಇರೋದ್ರಿಂದ ಐ ಲೈಕ್ ಇಟ್. ಸೊ ಇದು ಫ್ರೀ ಬಂದಿರೋದಲ್ವಾ, ಗುಡ್. ಇದು ಕೂಡ ಗುಡ್. ಅಂಡ್ ಇದಕ್ಕೆ ನಾನು ರೇಟಿಂಗ್ 5ಗೆ 4 ಕೊಡ್ತೀನಿ. ಇಲ್ಲ 5ಗೆ 5 ಕೊಡ್ತೀನಿ, ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಬಂದಿದೆ ಅಂಡ್ ಆಲ್ಸೋ ತುಂಬಾ ಒಳ್ಳೆ ಬ್ರ್ಯಾಂಡ್. ಸೊ ಥರ್ಡ್ ಪ್ರಾಡಕ್ಟ್ ಬಂದು ಇದು. ಅಂಡ್ ಗೈಸ್ ನಾನು ಇದಕ್ಕೆ ಬುಕ್ ಮಾಡಿದೆ ಅಂಡ್ ಟ್ರೈ ಮಾಡೋಣ ಅಂತ ಹೇಳಿ ಡಿಕನ್ಸ್ಟ್ರಕ್ಟ್ ಅವ್ರದ್ದು ಲೈಟ್ ವೇಟ್ ಜೆಲ್ ಸನ್ಸ್ಕ್ರೀನ್ ನ ಬುಕ್ ಮಾಡಿದ್ದು. ನೋಡಿ ಎಷ್ಟು ಚಿಕ್ಕಾಗಿ ಬಂದಿದೆ ಅಂತ. ಇಷ್ಟು ನನ್ನ ಇಂಡೆಕ್ಸ್ ಫಿಂಗರ್ ಸೈಜ್ ಇದೆ ಅಷ್ಟೇ ಇದು. ಸೊ ಬನ್ನಿ ಅಪ್ಲೈ ಮಾಡೋಣ. ಏನ್ ಮಾಡೋದು, ಹೇಗಿದೆ ಅಂತ ನೋಡ್ತೀನಿ. ಅಂಡ್ ಚೆನ್ನಾಗಿದ್ರೆ ನಾನು ಪರ್ಚೇಸ್ ಮಾಡ್ತೀನಿ. ದೊಡ್ಡದೇ ತಗೊಂಡು ನಂಗೆ ಮೇನ್ ಆಗಿ ಸನ್ಸ್ಕ್ರೀನ್ ಬೇಕಿತ್ತು ಗೈಸ್, ಅದಕ್ಕೋಸ್ಕರ ನಾನು ಬುಕ್ ಮಾಡಿದ್ದು. ಸ್ಮೆಲ್ ಹೆಂಗಿದೆ ಗೊತ್ತಿಲ್ಲ, ಅಂಡ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅದು ಗೊತ್ತಿಲ್ಲ. ಇಲ್ಲ ಜಾಸ್ತಿನೇ ಇದೆ, ಪರವಾಗಿಲ್ಲ. ನಾನು ಸ್ವಲ್ಪನೇ ಯೂಸ್ ಮಾಡ್ತೀನಿ, ಯಾಕಂದ್ರೆ ಅದು ಇಷ್ಟೇ ಇರೋದು. ಒಂದ್ ಸ್ವಲ್ಪ ದಿವಸ ಬರ್ಲಿ ಅಂತ. ಇದು ವೈಟ್ ಕಾಸ್ಟ್ ಏನು ಇಲ್ಲ ಅಂತ ನಾನು ರಿವ್ಯೂಸ್ ನ ನೋಡಿದ್ದೆ ಯೂಟ್ಯೂಬ್ ನಲ್ಲಿ. ಅಂಡ್ ವೈಟ್ ಕಾಸ್ಟ್ ಏನು ಬೀಳಲ್ಲ ಅಂತ ಹೇಳಿ. ಸೊ ನೋಡೋಣ. ಸ್ಮೆಲ್ ಏನೂ ಇಲ್ಲ ಅದ್ರದ್ದು. ಸೊ ಇದನ್ನ ಯೂಸ್ ಮಾಡಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ, ಯಾಕಂದ್ರೆ ಒನ್ ಟೈಮ್ ಯೂಸ್ ಗೊತ್ತಾಗಲ್ಲ, ಒಂದ್ 2-3 ಸರಿ ನಾನು ಯೂಸ್ ಮಾಡಿ ನಿಮ್ಗೆ ಯಾವ್ದಾನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ ಹೇಳಿ. SPF 55+ ಅಂಡ್ PA ++ ಇದೆ ಯೂಸ್ ಆಗಿ. ಇದು ಆಕ್ಚುಲಿ ತುಂಬಾ ಯೂಟ್ಯೂಬ್ ಅಲ್ಲಿ ನಾನು ವಿಡಿಯೋಸ್ ನ ನೋಡಿದೀನಿ ಅಂಡ್ ಚೆನ್ನಾಗಿದೆ ಅಂತ ಎಲ್ಲಾದ್ರಲ್ಲೂ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ಸೊ ಎಸ್, ಈ ಬ್ರ್ಯಾಂಡು ಡಿಕನ್ಸ್ಟ್ರಕ್ಟ್ ಬ್ರ್ಯಾಂಡು ಕಾಣ್ತಾ ಇದೆಯಲ್ಲ. ಪ್ರೈಮರ್ ಮಾಡಿದೆ ಸ್ವಿಸ್ ಬ್ಯೂಟಿ ಅವ್ರದ್ದು. 7 grams ಇದೆ. ಅಂಡ್ ಎಸ್, ಟ್ರಯಲ್ ಪಾಯಿಂಟ್ಸ್ ಹೇಳಿಲ್ಲ ನಾನು ಎಷ್ಟು ಬಂದಿದೆ ಅಂತ ಹೇಳಿ. ಅಂಡ್ ಇದು ನಂಗೆ ಬಂದು 2 ಟ್ರಯಲ್ ಪಾಯಿಂಟ್ಸ್, 2 ಪಾಯಿಂಟ್ಸ್ ಬಂದಿತ್ತು ಇದು ಟ್ರಯಲ್ ಪಾಯಿಂಟ್ಸ್ ಅಲ್ಲಿ. ಇದು ಕೂಡ ಅಷ್ಟೇ ಲಿಟಲ್ ಡಿಸಪಾಯಿಂಟ್ಮೆಂಟ್, ಯಾಕಂದ್ರೆ ಇದು ಕ್ವಾಂಟಿಟಿ ನೋಡಿ. ಅಟ್ಲೀಸ್ಟ್ ಸ್ವಲ್ಪ ಪರವಾಗಿಲ್ಲ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ. ಸೊ ಪ್ರೈಮರ್ ನ ಮಾಡಿದೆ. ಸೊ ಪ್ರೈಮರ್ ಮಾಡ್ಕೊಂಡ. ಸ್ವಿಸ್ ಬ್ಯೂಟಿ ಇದು ಚೆನ್ನಾಗಿರುತ್ತೆ. ಸ್ವಿಸ್ ಬ್ಯೂಟಿ ನನ್ನ ಕನ್ಸೀಲರ್ ಇದೆ ನನ್ನ ಹತ್ರ. ಬಂದು ಬ್ಲರ್ ಫೋರ್ಸಸ್ ಅಂಡ್ ಸ್ಮೂತನ್ಸ್ ನ ಬೇಸ್ ಅಂತೆ, ವಿತ್ ವಿಟಮಿನ್ A ಅಂಡ್ ಜೋಜೋಬಾ ಆಯಿಲ್. ಇದು ಬರ್ತಿದೆ ಬಿಕಾಸ್ ಪ್ರಾಡಕ್ಟ್ ಫುಲ್ ಇದೆ ಅನ್ಸುತ್ತೆ. ನೋಡಿ, ಕ್ಲೋಸ್ ಮಾಡಬೇಡ, ಇದನ್ನ ಕ್ಲೋಸ್ ಮಾಡಬೇಡ, ಫುಲ್ ತುಂಬಾ ಇದೆ ಅನ್ಸುತ್ತೆ. ಓಕೆ ಫೈನ್. ಮ್ಯಾಟಿಫೈಯಿಂಗ್ ಪ್ರೈಮರ್ ಅಂತೆ. ಸೊ ಇದೊಂದು ತಗೊಂಡಿದ್ದೀನಿ. ಇದು ಕೂಡ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ನಾನು ಯಾಕಂದ್ರೆ ಸ್ವಿಸ್ ಬ್ಯೂಟಿ ಮುಂಚೆನೂ ನಾನು ಯೂಸ್ ಮಾಡಿದ್ದೀನಲ್ಲ, ಚೆನ್ನಾಗಿರುತ್ತೆ. ರೇಟಿಂಗ್ಸ್ ಬಂದು 5ಗೆ ನಾನು 5 ಕೊಡ್ತೀನಿ ಇದಕ್ಕೆ. ಓಕೆ, ಸೊ ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದು ಪ್ಲಮ್ ಅವ್ರದ್ದು ಬಾಡಿ ಲೋಷನ್. ಇದು ಪ್ರೈಸ್ ಬಂದು 100 rupees. ನಾನು ಸಿಕ್ಕಿರೋದು ಬಂದು 2 ಟ್ರಯಲ್ ಪಾಯಿಂಟ್ಸ್ಗೆ. ಸೊ ಇಷ್ಟು ಪ್ರಾಡಕ್ಟ್ಸ್ 329ಗೆ ನಾನು ಪರ್ಚೇಸ್ ಮಾಡಿದೆ. ಓಪನ್ ಮಾಡೋಣ. ಆಯಿಲಿ ಆಗೋಗ್ಬಿಟ್ಟಿದೆ ಹ್ಯಾಂಡ್ಸ್ ಎಲ್ಲ. ಇದೂನು ಅಷ್ಟೇ, ಇದ್ರಲ್ಲೂ ಅಷ್ಟೇ SPF 35 ಇದೆ. ಅಂಡ್ ಇದೂನು ಅಷ್ಟೇ ಸನ್ ಪ್ರೊಟೆಕ್ಷನ್ ಬಾಡಿ ಲೋಷನ್. ಸೊ ಎಸ್, ಟ್ಯಾನ್ ರಿಡಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟ್ಯಾನ್ ಇಲ್ಲ, ಬಟ್ ಇದು ಟ್ಯಾನ್ ರಿಡಕ್ಷನ್ ಬಾಡಿ ಲೋಷನ್. ಸ್ಮೆಲ್ ತುಂಬಾ ಚೆನ್ನಾಗಿದೆ, ಫ್ರೂಟಿ ಸ್ಮೆಲ್ ಇದೆ ಇದು. ಸೊ ಇಷ್ಟೇ ತಗೊಂಡಿದ್ದೀನಿ. ಆಕ್ಚುಲಿ ದೊಡ್ಡ ತರ್ಸ್ಕೊಂತೀನಿ, ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಹೌದಾ, ಸ್ಮೆಲ್ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ 5ಗೆ 5 ಕೊಡ್ತೀನಿ. ಕ್ವಾಂಟಿಟಿ ವೈಸ್ನು ತುಂಬಾ ಚೆನ್ನಾಗಿದೆ. ಬಾಂಜೋರ್ ಪ್ಯಾರಿದು ಇಲ್ಯುಮಿನೇಟರ್ ನ ತಗೊಂಡೆ. ಇಲ್ಯುಮಿನೇಟರ್ ರೇಡಿಯಂಟ್ ಗ್ಲೋ ಅಂತ ಹೇಳಿ. ಸೊ ಇಲ್ಯುಮಿನೇಟರ್ ಲ್ಯಾಕ್ಮೆ ಇತ್ತು ಅಂಡ್ ಫಸ್ಟ್ ಟೈಮ್ ನಾನು ಇಲ್ಯುಮಿನೇಟರ್ ಯೂಸ್ ಮಾಡ್ತಿರೋದು. ಸೊ ನೋಡೋಣ ಹೇಗಿದೆ ಅಂತ. ಶಿಟ್ ಗೈಸ್ ನೋಡಿ, ಐ ಥಿಂಕ್ ಪ್ರಾಡಕ್ಟ್ ತುಂಬಾನೇ ಇದೆ ಒಳಗಡೆ. ಸೊ ಓಪನ್ ಮಾಡಿದ ತಕ್ಷಣ ಅದು ಬರ್ತಾ ಇದೆ. ಐ ಡೋಂಟ್ ವಾಂಟ್, ಓ ಮೈ ಗಾಡ್. ಸೊ ಇದು ಬಂದು ಬ್ರಾನ್ಸ್ ಬಂದಿತ್ತು ಇದು ಶೇಡು. ಓಕೆ, ಹೈಲೈಟರ್ ಆಗಿ ಅಪ್ಲೈ ಮಾಡ್ತೀನಿ. ನಂಗೆ ಗೊತ್ತಿಲ್ಲ, ಇಲ್ಯುಮಿನೇಟರ್ ಐ ಥಿಂಕ್ ಫುಲ್ ಫೇಸ್ ಇದು ಯೂಸ್ ಮಾಡಕ್ ಆಗಲ್ಲ ಅನ್ಕೊಂತೀನಿ. ಫುಲ್ ಶೈನಿಂಗ್ ಇದೆ. ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತಿಲ್ಲ, ಪಿಂಕ್ ತರ ಕಾಣಿಸ್ತಿದೆ ಅಲ್ವಾ? ಪರವಾಗಿಲ್ಲ, ಇದೂನು ಪ್ರಾಡಕ್ಟ್ ಬಟ್ ಫುಲ್ ಸ್ಕಿಲ್ ಆಗೋದು. ಪ್ಯಾಕೇಜಿಂಗ್ ಚಿಕ್ಕದಾಗಿದ್ರು ಒಳಗಡೆ ಪ್ರಾಡಕ್ಟ್ ಜಾಸ್ತಿ ಇದೆ, ಯಾಕಂದ್ರೆ ಓಪನ್ ಮಾಡಿದ ತಕ್ಷಣ ಫಿಲ್ ಆಗ್ತಾ ಇದೆ. ಓಕೆ ಗೈಸ್, ನೆಕ್ಸ್ಟ್ ಪ್ರಾಡಕ್ಟ್ ನ ನೀವೇನ ನೋಡಿದ್ರೆ ಲಿಟರಲಿ ಶಾಕ್ ಆಗ್ತೀರಾ. ನಾನು ನಿಜವಾಗ್ಲೂ ಅನ್ಕೊಂಡಿಲ್ಲ ಇಷ್ಟು ಚಿಕ್ಕದಾಗಿ ಫೌಂಡೇಶನ್ ಬರುತ್ತೆ ಅಂತ. ಇದು ಬಂದು OTG ಇರುತ್ತೆ. ಫಸ್ಟ್ ಟೈಮ್ ನಾನು ಈ ಬ್ರ್ಯಾಂಡ್ ನೇಮ್ ನ ಕೇಳ್ತಿರೋದು. OTG ಟರ್ನ್ ಆನ್ ದ ಹೀಟ್ ಅಂತ ಅಂದ್ಬಿಟ್ಟು ವೆಯ್ಟ್ಲೆಸ್ ಮೌಸಿ ಫೌಂಡೇಶನ್ ಅಂತೆ. ಸೊ ಇದನ್ನ ನಾನು ಫಸ್ಟ್ ಟೈಮ್ ಬುಕ್ ಮಾಡಿದೆ. ಅಂಡ್ ಇದು ಶೇಡ್ ಕೂಡ ನಂಗೆ ಗೊತ್ತಾಗಿಲ್ಲ ಗೈಸ್. ಓ ಮೈ ಗಾಡ್, ಇಲ್ಲಿ ನೋಡಿ 10 rupees ಕಾಯಿನ್ ತರ ಇದೆ. ಪ್ರಾಡಕ್ಟ್ ನೋಡಿ ಎಷ್ಟು ಕಮ್ಮಿ ಇದೆ ಅಂತ. ಇದಕ್ಕೆ ನಾನು 2 ಪಾಯಿಂಟ್ಸ್ ನ ಕೊಟ್ಟೆ, 2 ಟ್ರಯಲ್ ಪಾಯಿಂಟ್ಸ್ಗೆ. ಅದ್ರ ಬದಲು ಇನ್ನೊಂದು ನಾನು ಯಾವ್ದಾನ ಈ ತರದ್ದು ಲೈಕ್ ಲೋಷನ್ ಆರ್ಡರ್ ಮಾಡಿದ್ರೆ ಇರ್ತಾ ಇತ್ತೇನೋ. ಓಪನ್ ಮಾಡೋಣ ಇದನ್ನ. ಗೈಸ್, ಇದ್ರೊಳಗಡೆ ಇರೋ ಫೌಂಡೇಶನ್ ನೋಡಿ ಎಷ್ಟು ಕಮ್ಮಿ ಇದೆ. ಇಷ್ಟಿದೆ ಫೌಂಡೇಶನ್. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಅಂಡ್ ಶೇಡ್ ಕೂಡ ನನಗೆ ಗೊತ್ತಿಲ್ಲ. ಅಂಡ್ ಫುಲ್ಲು ಶೇಕ್ ಆಗ್ತಿದೆ ಅದ್ರೊಳಗಡೆ ಹಿಂಗೆ ನೋಡಿ. ನೋ ಥಿಂಕ್ ಇದು ಏನು ಚೆನ್ನಾಗಿ ಇಲ್ಲ ಅನ್ಸುತ್ತೆ. ಸೊ ಫೌಂಡೇಶನ್ ಟ್ರೈ ಮಾಡ್ತೀನಿ. ನಂಗೆ ಮಿರರ್ ಬೇಕು. ಓಕೆ, ಏನು ಮಾಡಕ್ಕಾಗಲ್ಲ, ಅಪ್ಲೈ ಮಾಡೋಣ. ಅಂಡ್ ನಿಜ ಇದು ಯಾರನ್ನ ಸ್ಮಿಟನಲ್ಲಿ ಟ್ರಯಲ್ ಪಾಯಿಂಟ್ಸ್ ನೀವು ಪರ್ಚೇಸ್ ಮಾಡ್ಬೇಕಂತ ಈ ಫೌಂಡೇಶನ್ ಇದೆ, ದಯವಿಟ್ಟು ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಶೇಕ್ ಇಟ್ ಪುಷ್ಪವತಿ ತರ ಹಿಂಗೆ ಶೇಕ್ ಆಗ್ತಿದೆ. ನೀವು ನೋಡಿ,
ಓಕೆ, ಅಪ್ಲೈ ಮಾಡೋಣ. ಆದಷ್ಟು ಬೇಗ ಖಾಲಿನೂ ಆಗುತ್ತೆ. ನನ್ ಶೇಡ್ ಅಂತಾನು ಕೂಡ ನನ್ಗೆ ಗೊತ್ತಾಗಿಲ್ಲ ಇದು. ಕರೆಂಟ್ ಹೋಯ್ತು, ನನ್ ವಿಡಿಯೋ ಮಾಡ್ಬೇಕಾದ್ರೆ ಕರೆಂಟ್ ಹೋಗುತ್ತೆ. ನ್ಯಾಚುರಲ್ ಲೈಟ್ ಅಲ್ಲಿ ಶೂಟ್ ಮಾಡ್ತಿದೀನಿ, ಸೊ ಏನ್ ಅನ್ಕೋಬೇಡಿ ಕರೆಕ್ಟ್ ಆಗಿ ಕಾಣಿಲ್ಲ ಅಂದ್ರೆ. ಸೊ ಶೇಡ್ ವೈಸ್ ನೋಡೋದಾದ್ರೆ ನನ್ ಸ್ಕಿನ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಶೇಡ್ ಏನೋ ಓಕೆ, ಲಿಟ್ರಲಿ 5ಗೆ ನಾನ್ ಜಸ್ಟ್ ಒಂದು 1 ರೇಟಿಂಗ್ ಕೊಡ್ತೀನಿ ಅಷ್ಟೇ. ಒಂದು ಇದು ಇದು ಕನ್ಸೀಲರ್ ತರಿಸಿದೆ ನಾನು. ಇದನ್ನು ಕೂಡ 2 ಟ್ರಯಲ್ ಪಾಯಿಂಟ್ಸ್ ಆಗಿತ್ತು. ಓಪನ್ ಮಾಡೋಣ. ಅಂಡ್ MRP ಬಂದಿರೋ 195 ರುಪೀಸ್ ಇದೆ. ನೋಡೋಣ ಇದು ಹೆಂಗ್ ಕವರೇಜ್ ಕೊಡುತ್ತೆ ಅಂತ. ಅಂಡ್ ಇದ್ರದ್ದು ಕೂಡ ನನ್ ಶೇಡ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇದು ಫೌಂಡೇಶನ್ ಶೇಡ್ ಬಂದು ಐವರಿ ಅನ್ಸುತ್ತೆ, ಅಂಡ್ ಇದು ಶೇಡ್ ಬಂದು ಕೋರಲ್. ಎಸ್, ಸೊ ಇದು ಕವರೇಜ್ ಯಾವ ತರ ಕೊಡುತ್ತೆ ಗೊತ್ತಿಲ್ಲ, ನೋಡೋಣ. ಓಕೆ ಓಕೆ ಅಂತ ನನ್ಗೆ ಅನ್ಸಿದೆ. ಸೊ ನೀವೇ ಹೇಳಿ ನಂಗೆ ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ಹೇಳಿ ನಂಗೆ ಈ ಐಗೂ ಅಂಡ್ ಇಲ್ಲಿ ಡಾರ್ಕ್ ಸರ್ಕಲ್ಸ್ಗೂ ಅಂಡ್ ಇಲ್ಲಿ ಕವರೇಜ್ ಹೇಗೆ ಕೊಟ್ಟಿದೆ ಅಂತ. ಓಕೆ ಅನ್ಸತ್ತಲ್ಲ. ಸೊ ಇದು ನಂಗೆ ಇಷ್ಟ ಆಯ್ತು. ಇದು ಬಂದು OTG, ಇದೂ OTG ಇದೆ, ಬಟ್ ಇದು ಚೆನ್ನಾಗಿಲ್ಲ ಫೌಂಡೇಶನ್. ಕನ್ಸಿಲರ್ ಚೆನ್ನಾಗಿದೆ. ಅಂಡ್ ಥಮ್ಸ್ ಅಪ್. ಅಂಡ್ 5ಗೆ 4 ನಾನು ತಗೊಂಡಿದ್ದು ಬಂದು ಲಿಪ್ ಬಾಮ್. ಅಂಡ್ ಇದಕ್ಕೆ ನಾನು 5 ಕೊಡ್ತೀನಿ, ಯಾಕಂದ್ರೆ ನೋಡಿ ವಾವ್, ಇದು ನನ್ಗೆ ಇಷ್ಟ ಆಯ್ತು. ಇಷ್ಟರಲ್ಲಿ ಈ ಲಿಪ್ ಬಾಮ್ ನನ್ಗೆ ಇಷ್ಟ ಆಯ್ತು. ಅಂಡ್ ನೋಡೋಣ. ಓ ಮೈ ಗಾಡ್, ಕ್ವಾಂಟಿಟಿನೂ ಕೂಡ ಅಷ್ಟೇ. ಥಮ್ಸ್ ಅಪ್ ಇದಕ್ಕೂ ಇದೆ. ಪ್ರೈಸ್ ಬಂದು 60 ರುಪೀಸ್. ನಂಗೆ ಇದು ಬಂದಿದ್ದು ಸಿಕ್ಕಿದ್ ಬಂದು 1 ಟ್ರಯಲ್ ಪಾಯಿಂಟ್ಸ್ಗೆ. ಇಲ್ಲಿ ನಾನು ತೋರಿಸ್ತೀನಿ. ಟಿಂಟ್ ಇದೆಯಾ ಏನೋ ನಂಗೆ ಗೊತ್ತಿಲ್ಲ ಗೈಸ್. ಟಿಂಟ್ ಇದೆ, ನೀವು ನೋಡ್ಬೋದು. ಸ್ಮೆಲ್ಸ್ ಲೈಕ್ ಸ್ಟ್ರಾಬೆರಿನೇ. ಸ್ವಲ್ಪ ಜಾಸ್ತಿನೇ ಇದೆ ಸ್ಟ್ರಾಬೆರಿ ಪ್ಲಸ್ ನಂಗೆ ಸ್ವಲ್ಪ ಲಿಪ್ಸ್ಟಿಕ್ ಸ್ಮೆಲ್ ಬರ್ತಿದೆ. ಯಾವ ಲಿಪ್ಸ್ಟಿಕ್ ಅಂತ ಗೊತ್ತಾಗ್ತಿಲ್ಲ. ನಂಗೆ ತುಂಬಾನೇ ಇಷ್ಟ ಆಯ್ತು ಬಂದಿರೋ ಟ್ರಯಲ್ ಪಾಯಿಂಟ್ಸ್ ಅಲ್ಲೆಲ್ಲ ಬರ್ತಿತ್ ಅನ್ಸ್ತು. ಸೊ ಇದು ಪರ್ಚೇಸ್ ಮಾಡಿ ನೀವು ಯಾರನ್ನ ನೋಡೋದಿದ್ರೆ. 5ಗೆ ನಾನು ಲಿಪ್ ಬಾಮ್ಗೆ ಕೊಡೋ ರೇಟಿಂಗ್ ಬಂದು 5. ನೆಕ್ಸ್ಟ್ ಪ್ರಾಡಕ್ಟ್ ನಾನು ಇದನ್ನ ಗೆಸ್ಸೇ ಮಾಡಿಲ್ಲ ಗೈಸ್. ನಿಜವಾಗ್ಲೂ ಇಮೇಜಸ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು, ಇಷ್ಟು ತೋರಿಸ್ತಿದೆ, ಬಟ್ ರಿಯಲ್ ಆಗಿ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಇದು ನಾನು ಏನ್ ಬುಕ್ ಮಾಡಿದ್ದೆ ಅಂತಂದ್ರೆ, ಇದು ಬಂದು ವೈಟ್ ಕಾಜಲ್. ಅಂಡ್ ನಾನು ತುಂಬಾ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ನೋಡಿದೀನಿ, ಮೇಕಪ್ ಮಾಡ್ಬೇಕಾದ್ರೆ ಕಾಜಲ್ನ ಅಪ್ಲೈ ಮಾಡ್ತಾರಲ್ಲ, ವೈಟ್ ಕಾಜಲ್ನ. ಸೊ ನಿಮ್ ಐಸ್ ನ ಎನ್ಲಾರ್ಜ್ ಮಾಡುತ್ತೆ ಅಂತ ಹೇಳಿ. ಸೊ ನಾನು ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ. ಅಂಡ್ ನೋಡೋಣ ಅಂತಂದು ಇಸ್ಕೊಂಡೆ. ಇದು ನಂಗೆ ಸಿಕ್ಕಿದ್ದು 1 ಟ್ರಯಲ್ ಪಾಯಿಂಟ್ಸ್ ಅನ್ಕೊಂತೀನಿ ಮೇ ಬಿ. ಮರ್ತೋಗಿದೀನಿ, ನಾನು ಕರೆಕ್ಟ್ ಆಗಿ ಹೇಳಿಲ್ಲ ಅಂತ ಏನೋ ಅನ್ಕೋಬೇಡಿ. ಅಲ್ಲಿ ಇಮೇಜಸ್ ಹಾಲ್ ಹಾಕಿರ್ತೀನಲ್ಲ, ಅಲ್ಲಿ ನೋಡಿ. ಸೊ ಇದನ್ನ ಹೇಗೆ ಓಪನ್ ಮಾಡೋದು, ಫುಲ್ಲಿ ಪ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಸೊ ಓಪನ್ ಆಯ್ತು. MRP ಬಂದು 95 ರುಪೀಸ್. ನಂಗೆ ಸಿಕ್ಕಿರೋದು 1 ಟ್ರಯಲ್ ಪಾಯಿಂಟ್ ಅನ್ಕೊಂತೀನಿ. ವೈಟ್ ಕಲರ್ ಕಾಜಲ್ ಇದು. ಕೈ ಮೇಲೆ ಹಾಕಿ ತೋರಿಸ್ತೀನಿ. ಸ್ವಲ್ಪ ಶಿಮರ್ ಇದೆ ಅಂಡ್ ಸಿಲ್ವರ್ ಅನ್ಸುತ್ತೆ. ನೋಡಕ್ಕೆ ವೈಟ್ ಇದೆ, ಬಟ್ ಸಿಲ್ವರ್ ತರ ಕಾಣುತ್ತೆ. ವಾವ್ ಗೈಸ್, ಐ ಲವ್ ದಿಸ್ ಗೈಸ್. ನೋಡಿ, ಸೂಪರ್. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅದು. ಸೊ 5 ರೇಟಿಂಗ್ ಅಲ್ಲ, 10 ರೇಟಿಂಗ್ ಕೊಡ್ತೀನಿ ನಾನು. ಅಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಗೈಸ್ ಆಸ್ ಅನ್ ಹೈಲೈಟರ್ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು, ಲೈಕ್ ಇನ್ನರ್ ಕಾರ್ನರ್ಸ್ಗೆ ಈ ತರ. ಸೊ ನೋಡ್ತಿದ್ದೀರಾ ಅದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ವೈಟ್ ಕಾಜಲ್. ಸೊ ಐ ಲವ್ ಇಟ್. ನೀವು ತರ್ಸ್ಕೊಳಂಗಿದ್ರೆ ತರ್ಸ್ಕೊಡಿ, ತುಂಬಾ ಚೆನ್ನಾಗಿದೆ ವೈಟ್ ಕಾಜಲ್. ನಾನು ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಿಮ್ಗೆ ರಿವ್ಯೂ ಮಾಡಿದೀನಿ. ಆಪ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಆ ಲಿಂಕ್ ನ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಂಡ್ ನೀವು ಕೂಡ ಟ್ರಯಲ್ ಆರ್ಡರ್ಸ್ ನ ಪರ್ಚೇಸ್ ಮಾಡಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.